ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದಿಂದ ನಿಮ್ಮ ರಾಶಿ ಯಾವುದು ಅಂತ ತಿಳಿಯೋಣ. ನಿಮ್ಮ ಹೆಸರೇನಾದರೂ ಛೂ, ಚೇ, ಛೋ, ಲಾ, ಲಿ, ಲು, ಲೇ, ಲೋ ಮತ್ತೆ ಆ ಅಕ್ಷರದಿಂದ ನೀವೇನಾದ್ರು ಹೆಸರನ್ನು ಇಟ್ಕೊಂಡಿದ್ರೆ ನಿಮ್ಮದು ಮೇಷರಾಶಿ ಆಗಿರುತ್ತೆ. ನೀವೇನಾದರೂ ಈ, ಉ, ಎ, ವಾ, ವಿ, ವು ಮತ್ತು ವೇ, ಓ ಈ ಅಕ್ಷರದಿಂದ ನೀವೇನಾದರೂ ಹೆಸರನ್ನ ಇಟ್ಕೊಂಡಿದ್ರೆ ನಿಮ್ಮದು ವೃಷಭ ರಾಶಿ ಆಗಿರುತ್ತೆ. ಕ, ಕಿ, ಕು, ಘ, ಡ, ಛ, ಕೆ, ಕೋ ಮತ್ತು ಹ ಈ ಅಕ್ಷರಗಳಿಂದ ನಿಮ್ಮ ಹೆಸರನ್ನ ಇಟ್ಕೊಂಡ್ರೆ ನಿಮ್ಮದು ಮಿಥುನ ರಾಶಿ ಆಗಿರುತ್ತೆ. ನೀವೇನಾದರೂ ಹಿ, ಹೂ, ಹೇ, ಹೋ, ಡಾ, ಡಿ, ಡು, ಡೆ, ಡೋ ಈ ಅಕ್ಷರಗಳಿಂದ ನಿಮ್ಮ ಹೆಸರನ್ನು ಇಟ್ಕೊಂಡಿದ್ರೆ ನಿಮ್ಮದು ಕರ್ಕಾಟಕ ರಾಶಿ ಆಗಿರುತ್ತೆ. ನೀವೇನಾದರೂ ಮಾ, ಮೀ, ಮೂ, ಮೇ, ಮೋ, ಟಾ, ಟಿ, ಟು, ಟೆ ಈ ಅಕ್ಷರಗಳಿಂದ ಹೆಸರನ್ನು ಇಟ್ಕೊಂಡಿದ್ರೆ ನಿಮ್ಮದು ಸಿಂಹ ರಾಶಿ ಆಗಿರುತ್ತೆ. ನಂತರ ಢೋ, ಪಾ, ಪಿ, ಪೂ, ಶ, ಣ, ಠ, ಪೆ, ಪೋ ಈ ಅಕ್ಷರಗಳಿಂದ ನೀವೇನಾದರೂ ಹೆಸರನ್ನ ಇಟ್ಕೊಂಡಿದ್ರೆ ನಿಮ್ಮದು ಕನ್ಯಾ ರಾಶಿ ಆಗಿರುತ್ತೆ. ರಾ, ರಿ, ರು, ರೇ, ರೋ, ಟ, ಟಿ, ಟು, ಟೆ ಉದಾಹರಣೆಗೆ ತೇಜಸ್ವಿನಿ, ತುಳಸಿ ಈ ಎಲ್ಲ ಅಕ್ಷರಗಳಿಂದ ನೀವೇನಾದರೂ ಹೆಸರನ್ನ ಇಟ್ಕೊಂಡಿದ್ರೆ ರಘು ಅಂತೇಳಿ ಅಥವಾ ರೀಷ್ಮಾ ನಿಮ್ಮದೇ ಖಂಡಿತ ನಿಮ್ಮದು ತುಲಾರಾಶಿ ಆಗಿರುತ್ತೆ. ತೋ, ನ, ನೀ, ನು, ನೆ, ನೋ, ಯ, ಈ, ಯು ಉದಾಹರಣೆಗೆ ನವೀನ, ನಳಿನ ಅಂತ ನೀವೇನಾದರೂ ಹೆಸರನ್ನ ಇಟ್ಕೊಂಡಿದ್ರೆ ನಿಮ್ಮದು ವೃಶ್ಚಿಕ ರಾಶಿ ಆಗಿರುತ್ತೆ. ನಂತರ ಯಾ, ಯೋ, ಭ, ಭಿ, ಭೂ, ಧ, ಫ, ಢ, ಬೆ ಉದಾಹರಣೆಗೆ ಯಶೋಧ, ಭೀಮ ಅಂತೇನಾದರೂ ಇಟ್ಕೊಂಡಿದ್ರೆ ಈ ಎಲ್ಲ ಅಕ್ಷರಗಳಿಂದ ಏನಾದರೂ ನೀವು ಹೆಸರನ್ನ ಇಟ್ಕೊಂಡಿದ್ರೆ ನಿಮ್ಮದು ಖಂಡಿತ ಧನು ರಾಶಿ ಆಗಿರುತ್ತೆ. ನಂತರ ಭೋ, ಜ, ಜಿ, ಖಿ, ಖು, ಖೆ, ಖೋ, ಗ, ಗಿ ನೀವೇನಾದರೂ ಉದಾಹರಣೆಗೆ ಗೀತಾ ಅಂತ ಹೆಸರನ್ನ ಇಟ್ಕೊಂಡಿದ್ರೆ ನಿಮ್ಮದು ಸಹ ಮಕರ ರಾಶಿ ಆಗಿರುತ್ತೆ. ನಂತರ ಗು, ಗೆ, ಗೋ, ಸಾ, ಸಿ, ಸು, ಸೆ, ಸೋ, ದ ಉದಾಹರಣೆಗೆ ಸೀತಾ ಅಂತ ಏನಾದರೂ ನೀವು ಹೆಸರನ್ನ ಇಟ್ಕೊಂಡಿದ್ರೆ ನಿಮ್ಮದು ಖಂಡಿತ ಕುಂಭರಾಶಿ ಆಗಿರುತ್ತೆ. ಇನ್ನು ಕೊನೆಯದಾಗಿ ಡಿ, ದು, ಥ, ಜ, ಞ, ದೆ, ದೋ, ಚ ಮತ್ತು ಚಿ ಅಕ್ಷರಗಳಿಂದ ನೀವೇನಾದರೂ ಹೆಸರನ್ನ ಇಟ್ಕೊಂಡ್ರೆ ನಿಮ್ಮದು ಮೀನರಾಶಿ ಆಗಿರುತ್ತೆ. ಉದಾಹರಣೆ ದೇವಶ್ರೀ ಅಥವಾ ದಿಗಂತ್ ಈ ರೀತಿಯಾಗಿ ಹೆಸರನ್ನ ಇಟ್ಕೊಂಡ್ರೆ ನಿಮ್ಮದು ಮೀನರಾಶಿ ಆಗಿರುತ್ತೆ. ತಿಳ್ಕೊಂಡ್ರಲ್ಲ ಯಾವ ಅಕ್ಷರದಿಂದ ಯಾವ ರಾಶಿ ಅಂತ ಸಹ ತಿಳಿಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.